ಸ್ನೇಹಿತರೆ, ನಮಸ್ಕಾರ. ರೇಣುಕಸ್ವಾಮಿ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಅಮಾನುಷವಾಗಿ ಹತ್ಯೆ ಮಾಡಿದಂಥ ಕೇಸ್ನಲ್ಲಿ ಅರೆಸ್ಟ್ ಆದಂತಹ ದರ್ಶನ್ ಮತ್ತು ಇಡೀ ಗ್ಯಾಂಗಿಗೆ ಈಗ ನಿಜವಾದಂಥ ಸಂಕಷ್ಟ ಎದುರಾಗಿದೆ. ಅದರಲ್ಲೂ ಕೂಡ ದರ್ಶನ್ ಈಗ ಒಂಟಿಯಾಗಿ ಬಳ್ಳಾರಿ ಜೈಲಿಗೆ, ಭಯಾನಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿನ ಹೆಸರನ್ನ ಕೇಳಿ ದರ್ಶನ್ ಒಂದು ಕ್ಷಣ ಶಾಕ್ ಆಗಿದ್ರಂತೆ, ಗಡಗಡ ನಡಗಿದ್ರಂತೆ. 2ನೇ ಅಂಡಮಾನ್ ಕಾರಾಗೃಹ ಆ ಬಳ್ಳಾರಿ ಅನ್ನೋದು ದರ್ಶನ್ಗೆ ಗೊತ್ತಿತ್ತು. ಹೀಗಾಗಿ ದರ್ಶನ್ಗೆ ಈಗ ನಿಜವಾದಂತಹ ಟೆನ್ಷನ್ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲಿದೆಯಲ್ಲ, ಅದು ಅಸಾಮಾನ್ಯವಾದಂಥ ಜೈಲು. ಅದು ಸಾಮಾನ್ಯರು ಇರುವಂಥ ಜೈಲು ಅಲ್ಲವೇ ಅಲ್ಲ. ಭಯಾನಕ ಭೂಗತ ಲೋಕದ ನಂಟಿರೋರು, ಜೊತೆಗೆ ಅಂಡರ್ವರ್ಲ್ಡ್ ಜೊತೆಗೆ ಈ ಉಗ್ರರ ಲಿಂಕ್ ಇರೋರು, ಜೊತೆಗೆ ಪೈಶಾಚಿಕ ಕೃತ್ಯಗಳನ್ನು ನಡೆಸಿದವರು, ನಟೋರಿಯಸ್ಸು ರೌಡಿಗಳು, ಪರೋಡಿಗಳು ಇರುವಂತಹ ಜೈಲು ಅಂತ ಹೇಳಿದ್ರೆ ಅದು ಈ ಬಳ್ಳಾರಿ ಜೈಲು. ಬಳ್ಳಾರಿ ಜೈಲಿದೆಯಲ್ಲ, ಅದೊಂದು ರೀತಿಯಲ್ಲಿ ನೇರವಾಗಿ ಸುಡುವ ಬೆಂಕಿ ಅಂತಲೇ ಹೇಳ್ಬೋದು. ಪರಪ್ಪನ ಅಗ್ರಹಾರದಲ್ಲಿ ರಾಜಾಧಿತ್ಯವನ್ನು ಅನುಭವಿಸಿದ್ದಕ್ಕೆ ದರ್ಶನನ್ನು ಬಾಣಲೆಯಿಂದ ಡೈರೆಕ್ಟಾಗಿ ಬೆಂಕಿಗೆ ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು. ಕುಖ್ಯಾತ ರೌಡಿಗಳ ಜೊತೆಗೆ ರಾಜಾದಿರಾಜನಂತೆ ಕೂತಂಥ ಕಾರಣಕ್ಕೆ ಡಿ ಗ್ಯಾಂಗ್ ರಾಜ್ಯದ ಮೂಲೆ ಮೂಲೆಗಳಿಗೆ ದಿಕ್ಕಾಪಾಲಾಗುವಂತೆ ಆಗಿದೆ. ಈ ಪೈಕಿ ಡಿ ಗ್ಯಾಂಗ್ ಲೀಡರ್ ದರ್ಶನ್ ಶಿಫ್ಟ್ ಆಗಿಬಿಟ್ಟು ಇದೇ ಬಳ್ಳಾರಿ ಜೈಲಿಗೆ. ಅಸಲಿಗೆ ಬಳ್ಳಾರಿ ಜೈಲಿನ ಹೆಸರನ್ನು ಕೇಳಿದ ತಕ್ಷಣ ಒಂದು ಕ್ಷಣ ದರ್ಶನ್ ಕೂಡ ದಂಗಾಗಿದ್ರಂತೆ. ಕಾರಣ ಬಳ್ಳಾರಿ ಜೈಲು ಅಷ್ಟು ಭಯಾನಕ ಚರಿತ್ರೆಯನ್ನು ಹೊಂದಿರುವಂಥದ್ದು. ಬಳ್ಳಾರಿ ಬಂದಿಖಾನೆಯ ಭೀಕರತೆಯನ್ನು ಕಣ್ಣಾರೆ ಕಂಡಿದ್ದಂಥ ಇದೇ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಒಂದು ರೀತಿಯಲ್ಲಿ ಹೇಗಪ್ಪ ಬದುಕೋದು ಅನ್ನುವಂತಹ ಆತಂಕದಲ್ಲಿ ಇದ್ದಾರೆ ಅನ್ನೋದು ಅವರ ಮುಖಭಾವವೇ ಹೇಳ್ತಾ ಇತ್ತು. ಈ ಜೈಲಲ್ಲಿ ಬಾಲ ಬಿಚ್ಚಿದ್ರೆ ಬಿಸಾಕ್ತಾರೆ, ಕೈ ಬೆಚ್ಚಗೆ ಮಾಡಿದರೆ ಮಂಚನೂ ಕೊಡ್ತಾರೆ, ಗರ್ಮ ಗರಂ ಗಾಂಧಿ ನೋಟು ತೋರಿಸಿದ್ರೆ ಸ್ವರ್ಗವನ್ನೇ ತಂದಿಳಿಸ್ತಾರೆ. ಯಾರು? ಯೂನಿಫಾರ್ಮ್ ತೊಟ್ಕೊಂಡ ಕ್ರಿಮಿನಲ್ಸ್ಗೂ ಬಕೆಟ್ ಹಿಡಿಯೋ ಭ್ರಷ್ಟ ಅಧಿಕಾರಿಗಳು, ವೃತ್ತಿ ಧರ್ಮವನ್ನೇ ಬಿಟ್ಟಂತಹ 3 ಕಾಸಿಗೆ ಮಾರಿಕೊಳ್ಳುವಂತಹ 3 ಬಿಟ್ಟ ಜೈಲಧಿಕಾರಿಗಳು. ಇಂಥವರಿಂದಲೇ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ದರ್ಬಾರ್ನಲ್ಲಿ ಮಿಂಚಿದ್ರು. ಫೋಟೋ ವಿಡಿಯೋ ಮೂಲಕ ವೈರಲ್ ಆಗಿದ್ದು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು. ಅಸಲಿಗೆ ಬಳ್ಳಾರಿ ಜೈಲು ಅನ್ನುವಂಥ ಶಬ್ದ ಕಿವಿಗೆ ಬಿದ್ದ ಕೂಡಲೇ ಆನ್ ಸ್ಕ್ರೀನ್ ಐರಾವತ ಒಂದು ಕ್ಷಣ ಗಡಗಡ ನಡುಗಿ ಹೋಗಿದ್ದಾನೆ. 7 ವರ್ಷಗಳ ಹಿಂದೆ ದರ್ಶನ್ ಇದೇ ಬಳ್ಳಾರಿ ಜೈಲಿಗೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದ. ದರ್ಶನ್ ಚೌಕ ಸಿನಿಮಾದಲ್ಲಿ ಕೈದಿಯಾಗಿ ವಿಶೇಷ ಪಾತ್ರದಲ್ಲಿ ನಟಿಸಿದ್ದ. 2017ರಲ್ಲಿ ಇದೇ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಶೂಟಿಂಗ್ ಸೀನನ್ನು ನಡೆಸಿದ್ದ. ತರುಣ್ ಸುಧೀರ್ ನಿರ್ದೇಶನದಲ್ಲಿ ಮೂಡಿಬಂದಂಥ ಸಿನಿಮಾದಲ್ಲಿ ನಟ ದರ್ಶನ್ ನಟಿಸಿದ್ದ. ಆ ಸಂದರ್ಭವೇ ದರ್ಶನ್ ಬಳ್ಳಾರಿ ಜೈಲಿನ ವೃತ್ತಿಯನ್ನು ಕಂಡಾಗಿತ್ತು. ಹಾಗಾಗಿ ಇದೀಗ ಬಳ್ಳಾರಿ ಜೈಲು ಹೇಗಿರುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಸರ್ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಗೋಗರೆದಿದ್ದ ಇದೇ ದರ್ಶನ್ ಅನ್ನೋದು ಈಗ ಗೊತ್ತಾಗ್ತಿದೆ. ಅಷ್ಟಾದರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಹಾದಿಯನ್ನು ತಪ್ಪಿಸಿ, ಅಂದರೆ ಮುಂಚೆ ಇದ್ದಂಥ ರೂಟ್ ಪ್ಲ್ಯಾನ್ ಬೇರೆ, ನಂತರ ಬಳ್ಳಾರಿಗೆ ಬಂದಂಥ ರೂಟ್ ಪ್ಲ್ಯಾನ್ ಬೇರೆ, ಬೇರೆ ರೂಟ್ ಪ್ಲ್ಯಾನಲ್ಲಿ ದರ್ಶನನ್ನು ಕೊನೆಗೂ ಕೂಡ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಆದರೆ ಕರ್ಕೊಂಬರೋದಕ್ಕಿಂತ ಮುಂಚೆನೇ ಬಳ್ಳಾರಿ ಜೈಲಿನ ವಿಷಯವನ್ನು ಕೇಳಿ ದರ್ಶನ್ ಬೆಚ್ಚಿ ಬಿದ್ದಿದ್ದು ಒಂದು ಕಡೆ ಆದರೆ, ದರ್ಶನ್ ಫ್ಯಾನ್ಸ್ ಅಂತೂ ಬಾಸ್ ಬರ್ತಾರೆ ನೋಡಬೇಕು ಅಂತ ಹೇಳ್ಬಿಟ್ಟು 3 ದಿನದಿಂದ ಜಮಾಯಿಸಿ ಕಾಯ್ತಾ ಇದ್ರು. ಆದರೆ ಈ ಬಳ್ಳಾರಿ ಜೈಲಿನ ಕರಾಳತೆಯನ್ನು ಸಾಕಷ್ಟು ಜನ ಕಂಡವರಿದ್ದಾರೆ. ಇದೇ ಬಳ್ಳಾರಿ ಜೈಲಿಗೆ ದರ್ಶನ್ ಬಾಸ್ ಬಂದರೆ ಮತ್ತಷ್ಟು ಕೆಟ್ಟೋಗ್ತಾರೆ ಅಂತೇಳಿ ಹೇಳೋರು ಕೂಡ ಇದ್ದಾರೆ. ಇಂಥದ್ದೊಂದು ಮಾತನ್ನು ಹೇಳ್ತಾ ಇರೋದು ಸ್ವತಃ ದರ್ಶನ್ ಅವರ ಫ್ಯಾನ್. 6 ವರ್ಷಗಳ ಕಾಲ ಇದೇ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಬಂದಿರುವಂತಹ ಜಯಶೀಲ ಅನ್ನುವಂತಹ ಕೈದಿ ಇಂಥದ್ದೊಂದು ಸುಳಿವನ್ನು, ಇಂಥದ್ದೊಂದು ಮಾತನ್ನಾಡಿದ್ದಾನೆ. ದರ್ಶನ್ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಯೂ ಕೂಡ ಇದೆ ಈ ಮಾತಿನ ಬಳಿಕ. ಹಾಗಾಗಿ ದರ್ಶನ್ ಫ್ಯಾನ್ ಜೈಲ್ಶೀನ್ ಈಗ ಹೇಳಿದ್ನಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಈ ಎಲ್ಲ ವಿಚಾರ ಗೊತ್ತಿರೋದ್ರಿಂದಲೇ ಆ ಜೈಲು ಬೇಡ ಸರ್ ಅಂತ ದರ್ಶನ್ ಹೋಗಿರೋದ್ರ ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಮತ್ತದೇ ಬಳ್ಳಾರಿ ಜೈಲಿನ ಭಯಾನಕ ಚರಿತ್ರೆ. ಪರಪ್ಪನ ಅಗ್ರಹಾರ ಜೈಲಿಂದ ಸರಿಯಾಗಿ ಲೆಕ್ಕ ಹಾಕಿದರೆ 320 ಚಿಲ್ಲರೆ ಕಿಲೋಮೀಟರ್ ಬಳ್ಳಾರಿ ಜೈಲು. ಬೆಂಗಳೂರಿನ ಜೈಲಿನಲ್ಲಿದ್ದಾಗಲೇ ಕುಟುಂಬಸ್ಥರನ್ನ ನೋಡೋದಕ್ಕೆ ವಾರಕ್ಕೊಮ್ಮೆ ದರ್ಶನ್ ಕಾಯಬೇಕಾಗಿತ್ತು. ಅದರಲ್ಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ವಾರನೋ ಅಥವಾ 15 ದಿನಕ್ಕೊಮ್ಮೆಯೋ ದರ್ಶನ್ಗಾಗಿ ಕಾದು ಕೂತು ಭೇಟಿ ಮಾಡಿ ಬರ್ತಾ ಇದ್ರು. ಧೈರ್ಯ ತುಂಬತಾನೆ ಇದ್ರು. ಇದೀಗ ದೂರದ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿಬಿಟ್ರೆ ಪತ್ನಿ ಅಂತೂ ಹೋಗೋಕ್ಕೆ ಸಾಧ್ಯವೇ ಇರಲಿಲ್ಲ ಅನ್ನೋದು ಈಗ ಗೊತ್ತಿರುವಂಥ ವಿಚಾರ. ಆದರೂ ಕೂಡ ಮಗನನ್ನ, ಪತ್ನಿಯನ್ನ, ಯಾರನ್ನೇ ನೀನು ನೋಡೋದಾದ್ರೂ ಕೂಡ ಅಲ್ಲಿಗೆ ಕರೆಸ್ಕೋ ಗುರು ಅಂತ ಹೇಳ್ಬಿಟ್ಟು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಮಾಡಿಬಿಟ್ಟಿದ್ದಾರೆ. ಇನ್ನು ಅದೆಲ್ಲದ ಕುಂತ್ಕೊಂಡು ಮಿಗಿಲಾಗಿ ಅತ್ಯಾಪ್ತರ ಮೂಲಕ ಈ ಹತ್ಯೆ ಕೇಸ್ನಲ್ಲಿ ಪಾರಾಗೋದಕ್ಕೆ ಮಾತುಕತೆ ನಡೆಸೋದು ಕೂಡ ದರ್ಶನ್ ಪಾಲ್ಗೆ ಇನ್ನಷ್ಟು ಕಷ್ಟ. ಪರಪ್ಪನ ಅಗ್ರಹಾರದ ಜೈಲಿನಿಂದ 20 ಕಿಲೋಮೀಟರ್ ದೂರವಿರುವಂಥ ಗಾಂಧಿನಗರದ ಜನರೇ ದರ್ಶನನ್ನು ಮರೆತು ಬಿಟ್ಟಿದ್ದಾರೆ. ಇದೀಗ 326 ಕಿಲೋಮೀಟರ್ ದೂರಕ್ಕೆ ದರ್ಶನ್ ಹೋಗ್ಬಿಟ್ರೆ ಗಾಂಧಿನಗರ ದರ್ಶನ್ ಅಂದರೆ ಯಾರು ಅಂತ ಹೇಳಿಬಿಟ್ಟು ಕೇಳುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯಪಡಬೇಡಿ. ಇನ್ನು ಈ ಜೈಲು ಇದೆಯಲ್ಲ, ಈ ಜೈಲು ನಟೋರಿಯಸ್ ರೌಡಿಗಳು, ಪರೋಡಿಗಳು ಇರುವಂತಹ ಜೈಲು.
ಒಂದು ರೀತಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂಥ ಜೈಲಿಗೆ ಬರೋಬ್ಬರಿ 140 ವರ್ಷಗಳ ಕರಿನೆರಳಿನ ಇತಿಹಾಸ ಇದೆ. ಅಂಡಮಾನ್ ಜೈಲಿಗೆ ಕರಿನೀರಿನ ಜೈಲು ಅನ್ನುವಂಥ ರಣರಕ್ಕಸ ಅಧ್ಯಾಯ ಇರುವಂತೆಯೇ ಬಳ್ಳಾರಿ ಜೈಲಿನ ಬಗ್ಗೆಯೂ ಕೂಡ ಒಂದು ಭಯವಿದೆ. ಬಳ್ಳಾರಿ ಜೈಲನ್ನು 2ನೇ ಅಂಡಮಾನ್ನ ಕಾಲಪಾನಿ ಜೈಲು ಅಂತಲೇ ಹೇಳಲಾಗ್ತದೆ. ಮೊದಲ ಸ್ವತಂತ್ರ ಸಂಗ್ರಾಮದ ನಂತರ 1972ರಲ್ಲಿ ಮೊದಲ ಕಾರಾಗೃಹವನ್ನು ಸ್ಥಾಪಿಸಲಾಯಿತು. ಬ್ರಿಟಿಷರೇ ಭಾರತ ಬಿಟ್ಟು ಹೋದರೂ ಅವರು ಕೊಡುತ್ತಿದ್ದಂಥ ಕ್ರೂರ ಶಿಕ್ಷೆಗಳ ಕಾರಣಕ್ಕೆ ಬಂದಂಥ ಬಳ್ಳಾರಿ ಜೈಲಿನ ಭಯ ಇನ್ನೂ ಕೂಡ ಹೋಗಿಲ್ಲ. ಬಳ್ಳಾರಿ ಜೈಲಿಗೆ ಹಾಕ್ತೀನಿ ನಿನ್ನ ಅಂತ ಹೇಳಿಬಿಟ್ಟು ಗದರೋದು ಕೇಳಿರ್ತೀರ. ಒಂದು ಕಾಲಕ್ಕೆ ಈ ಜೈಲಿನಲ್ಲಿ ಕೈದಿಗಳಿಗೆ ಕೊಡುತ್ತಿದ್ದಂಥ ಶಿಕ್ಷೆಯ ವಿವರಗಳೇ ಆ ಕ್ಷಣಕ್ಕೂ ಆ ಜೈಲಿನ ಬಗ್ಗೆ ಭಯ ಮೂಡಿಸುತ್ತೆ. ದರ್ಶನ್ಗೂ ಕೂಡ ಇಂತಹದ್ದೇ ಭಯ ಕಾಡ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ನೀಡಿದಂತಹ ಕಾರಣಕ್ಕೆ ಇವತ್ತು ದರ್ಶನ್ ಈ ರೀತಿಯಾದಂತಹ ಕಠೋರ ಜೈಲಿಗೆ ಶಿಫ್ಟ್ ಆಗುವಂಥ ಪರಿಸ್ಥಿತಿ ಬಂತು. ಆದರೆ ಅಂಥದ್ರಲ್ಲಿ ಬಳ್ಳಾರಿ ಜೈಲಿಗೆ ಬಂದಿರೋದ್ರಿಂದ ಇಲ್ಲೂ ಕೂಡ ಅಂಥದ್ದೇ VIP ಟ್ರೀಟ್ಮೆಂಟ್ ಸಿಗುತ್ತಾ ಅನ್ನೋದು ಬಹುಶಃ ದರ್ಶನ್ ಬಯಕೆ ಆಗಿರ್ಬೋದು. ಆದರೆ ಅದು ಸಿಗಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಿದೆ. ದೇಶದ ಕೆಲವು ಜೈಲಿನಲ್ಲಿ ನೇಣುಗಮ್ಮದ ವ್ಯವಸ್ಥೆ ಇದೆ. ಅಂತಹ ವ್ಯವಸ್ಥೆ ಇಲ್ಲೂ ಕೂಡ ಇದೆ. ಜೊತೆಗೆ ಇಲ್ಲಿ ಒಂದು ಸಲ ಬಂದ ಮೇಲೆ ಹೊರಗಡೆ ಹೋಗೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಅಷ್ಟು ಮಾತ್ರವಲ್ಲ, ಈ ಜೈಲಿನಲ್ಲಿರುವಂತಹ ಒಬ್ಬೊಬ್ಬರು ಕೂಡ ಭಯಾನಕ ಹಿನ್ನೆಲೆಯನ್ನು ಉಳ್ಳವರು. ಹೇಗೆ ಪರಪ್ಪನ ಅಗ್ರಹಾರದಲ್ಲಿ ಒಬ್ಬೊಬ್ಬರು ಕೂಡ ನಟೋರಿಯಸ್ಗಳಿದ್ರು, ಅದಕ್ಕಿಂತನೂ 10 ಪಾಲು ಕ್ರಿಮಿನಲ್ಸ್ಗಳು, ಕ್ರೂರಿಗಳು ಇಲ್ಲಿದ್ದಾರೆ. ಬಳ್ಳಾರಿ ಜೈಲಿಗೂ ಭೂಗತ ಲೋಕಕ್ಕೂ ಈ ಹಿಂದಿನಿಂದನೂ ಕೂಡ ದೊಡ್ಡ ನಂಟಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಲೋಕಲ್ ರೌಡಿಗಳ ಮೆರೆದಾಟವಿದ್ದರೆ, ಬಳ್ಳಾರಿ ಜೈಲಿನಲ್ಲಿ ಲೋಕಲ್ ರೌಡಿಗಳಿಂದ ಹಿಡಿದು ಅಂಡರ್ವರ್ಲ್ಡ್ ಕನೆಕ್ಷನ್ ಇರುವಂತಹ ಖತರ್ನಾಕ್ ಕೈದಿಗಳು ಇರೋದೇ ಹೆಚ್ಚು. ಜೊತೆಗೆ ಉಗ್ರರು ಕೂಡ ಇದ್ದಾರೆ. ಭೂಗತ ಪಾತಕ್ಕೆ ವಿಕ್ಕಿ ಶೆಟ್ಟಿ ಟೀಮ್ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಕಂಬಿಯನ್ನು ಎಣಿಸ್ತಾ ಇದೆ. ಇವರೆಲ್ಲರ ಮಚ್ಚು ಲಾಂಗ್ ಹಿಡಿದು ರೌಡಿಸಂ ಮಾಡಿದ ಪಟಲಮಲ್ಲ, ಪಕ್ಕ ಅಂಡರ್ವರ್ಲ್ಡ್ ಸ್ಟೈಲ್ನಲ್ಲಿ ಗನ್ ಹಿಡಿದು ಭೂಗತ ಲೋಕದಲ್ಲಿ ತಮ್ಮ ಹೆಜ್ಜೆ ಗುರುತನ್ನು ಮೂಡಿಸಿದವರು. ಇನ್ನು ನಿತ್ಯಾನಂದ ಆಲಿಯಾಸ್ ನಿತ್ಯ, ಗಣೇಶ್, ಆಕಾಶ್, ದೀಕ್ಷಿತ್, ಭರತ್, ಶಶಿಕಿರಣ್ ಅಂತಹ ಖತರ್ನಾಕ್ ಭೂಗತ ಲೋಕದ ನಂಟಿರುವಂಥ ನಟೋರಿಯಸ್ಗಳು ಇದೇ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಚರ್ಚ್ ಸ್ಟ್ರೀಟ್ ಬಾರ್ನಲ್ಲಿ ಓನರ್ ಮನೀಶ್ ಶೆಟ್ಟಿಯನ್ನು ಶೂಟ್ ಮಾಡಿ ಹತ್ಯೆ ಮಾಡಿದ್ದು ಇದೇ ಟೀಮ್. ಅಂಡರ್ವರ್ಲ್ಡ್ ಡಾನ್ ವಿಕ್ಕಿ ಶೆಟ್ಟಿ ಸೂಚನೆ ಮೇರೆಗೆ ಈ ಹತ್ಯೆಯನ್ನು ನಡೆಸಲಾಗಿತ್ತು. ತನ್ನ ಮುಂದಿನ ದಿನಗಳನ್ನು ಕಳಿಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಒಂದು ಪೈಶಾಚಿಕ ಕೃತ್ಯವನ್ನು ನಡೆಸಿದಂಥ ಉಗ್ರರು ಇರುವಂತಹ ಟೀಮ್ನಲ್ಲೇ ಅಥವಾ ಸೆಲ್ನಲ್ಲೇ ದರ್ಶನ್ ಕೂಡ ಇರಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸುಮಾರು 30 ಸೆಲ್ಗಳು ಈಗ ಖಾಲಿ ಇದ್ದಾವೆ. ಅದರಲ್ಲಿ ಒಂದು 15 ಸೆಲ್ನ ಒಂದು ಬ್ಯಾರಕ್ಕಿಗೆ ದರ್ಶನನ್ನು ಹಾಕ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸಿಗ್ತಿರುವಂಥ ಮಾಹಿತಿ. ದರ್ಶನ್ ಇವರೆಲ್ಲರ ಸಹವಾಸವನ್ನು ಮಾಡಿ ಮತ್ತೆ ಹೆಸರನ್ನು ಕೆಡಿಸಿಕೊಂಡು ಮತ್ತೆ ಇನ್ನಷ್ಟು ಕೆಟ್ಟವನಾಗಿ ಹೊರಗಡೆ ಬರ್ತಾರೋ, ಅಥವಾ ಬದಲಾವಣೆ ಎನ್ನುವಂತಹ ಒಂದು ಶಿಕ್ಷೆಯನ್ನು ಅನುಭವಿಸಿ ಕಂಪ್ಲೀಟಾಗಿ ಬದಲಾಗಿ ಹೊಸ ದರ್ಶನ್ ಆಗಿ ಹೊರಗಡೆ ಬರ್ತಾರ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಅದೇನೇ ಇದ್ರೂ ಕೂಡ ದರ್ಶನ್ ದೈಹಿಕವಾಗಿ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾರೆ. ಇನ್ನು ಮಾನಸಿಕವಾಗಿ ಬದಲಾಗಲ್ವಾ ಅನ್ನೋದನ್ನು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಇಷ್ಟು ಬೆಳವಣಿಗೆಗಳನ್ನು ಮತ್ತು ಇಷ್ಟು ಬದಲಾವಣೆಗಳನ್ನು ಗಮನಿಸಿದಾಗ ಮತ್ತು ಬಳ್ಳಾರಿ ಜೈಲಿನ ಇತಿಹಾಸವನ್ನು ನೋಡಿದಾಗ ನಿಮಗೆ ದರ್ಶನ್ ಬದಲಾಗ್ತಾರೆ ಅಂತೇಳಿ ಅನಿಸುತ್ತಾ, ಬದಲಾಗಲ್ಲ ಅಂತೇಳಿ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.